ಆರ್ಯಂಕಾವು ಶಾಸ್ತಾ ದೇವಾಲಯ. ಪರಶುರಾಮರು ನಿರ್ಮಿಸಿದಂತಹ ಕ್ಷೇತ್ರಗಳಲ್ಲಿ ಈ ದೇವಾಲಯವು ಕೂಡ ಬಹಳ ಪ್ರಸಿದ್ಧವಾಗಿದೆ. ಈ ದೇವಾಲಯವು ಕೊಲ್ಲಂನಲ್ಲಿ ಕಂಡುಬರುತ್ತೆ. ಆರ್ಯಂಕಾವು ಅಂದರೆ ಅಡವಿಯನ್ನು ಕಾಯುತ್ತಿರ್ತಕ್ಕಂತಹ ದೊಡ್ಡವರು ಎಂದು ಅರ್ಥ. ಇಲ್ಲಿ ಇರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿ ಆನೆಯ ಮೇಲೆ ಕುಳಿತು ದರ್ಶನವನ್ನು ಕೊಡ್ತಾರೆ. ಹಾಗೆ ಇಲ್ಲಿ ತನ್ನ ಪತ್ನಿಯಾದಂತಹ ಪುಷ್ಕಳಾದೇವಿ ಎಡಗಡೆ ದರ್ಶನ ನೀಡಿದರೆ ಬಲಗಡೆ ಪರಮೇಶ್ವರನಾದ ಶಿವನು ಲಿಂಗ ರೂಪದಲ್ಲಿ ದರ್ಶನವನ್ನು ನೀಡ್ತಾರೆ. ಈ ದೇವಾಲಯದಲ್ಲಿ ಪರಶುರಾಮರು ನಿರ್ಮಿಸಿದಂತಹ ಅಂಗನಪಾಶನ ವಿಗ್ರಹವು ಸ್ವಲ್ಪ ಮಟ್ಟಿಗೆ ಧ್ವಂಸವಾಗಿರುವುದರಿಂದ ಅದರ ಜೊತೆಗೆ ಪಂಚಲೋಹ ವಿಗ್ರಹಕ್ಕೂ ಕೂಡ ಆರಾಧನೆಯನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಸ್ವಾಮಿಯನ್ನು ಹರೆಯದ ಯೌವನದ ವಯಸ್ಸಿನಲ್ಲಿ ನಾವು ದರ್ಶನವನ್ನು ಮಾಡಬಹುದು. ಹಾಗೆ ಇಲ್ಲಿ ಶಾಸ್ತಾ ಬ್ರಹ್ಮಚಾರಿಯಾಗಿ ನೆಲೆಸಿರ್ತಾರೆ. ಇಲ್ಲಿಯೂ ಸಹ 10 ರಿಂದ 50 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ಅಲೋ ಮಾಡೋದಿಲ್ಲ. ಅದೇನು ಸ್ವಾಮಿಗಳೇ, ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿಯಾಗಿ ಒಬ್ಬರೇ ಕುಳಿತಿದ್ದಾರೆ, ಅದಕ್ಕೋಸ್ಕರ ಅಲ್ಲಿಗೆ ನಾವು ದರ್ಶನವನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂತ ಕೆಲವು ವಯಸ್ಸಿನ ಹೆಣ್ಣು ಮಕ್ಕಳು ಅಂದರೆ 10 ವರ್ಷದಿಂದ 50 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಶಬರಿಮಲೆಗೆ ಹೋಗಬಾರ್ದು ಅಂತ ಹೇಳಿದ್ರಿ. ಆದರೆ ಇಲ್ಲಿ ಪುಷ್ಕಳಾದೇವಿ ಪಕ್ಕದಲ್ಲೇ ಇದ್ದಾರಲ್ವಾ ಅಂತಂದರೆ ಇದಕ್ಕೆ ಕಾರಣ ಇದೆ. ಪೂರ್ವ ಸೌರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಬಟ್ಟೆಯ ವ್ಯಾಪಾರಿ ಈ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ತನ್ನ ಮಗಳ ಜೊತೆ. ಆಗ ಆರ್ಯಂಕಾವು ದೇವಾಲಯಕ್ಕೆ ಇಬ್ಬರೂ ಕೂಡ ಸೇರಿಕೊಳ್ತಾರೆ. ತನ್ನ ಮಗಳು ಆರ್ಯಂಕಾವು ದೇವಾಲಯದಲ್ಲಿ ಶಾಸ್ತಾ ಅಂದವನ್ನು ನೋಡಿ ಮುಗ್ಧ ಮನಸ್ಸಿನಿಂದ ಆ ಸ್ವಾಮಿಯ ಜೊತೆಗೇ ಇದ್ದು ಸ್ವಾಮಿಯ ಸೇವೆಯನ್ನು ಮಾಡಿಕೊಂಡು ನಾನು ಇಲ್ಲೇ ಇರಬೇಕು ಅನ್ನುವಂತಹ ಮನಸ್ಸಾಗುತ್ತೆ. ತನ್ನ ತಂದೆ ಬಾಮ್ಮ ಇದನ್ನು ರಾಜರಿಗೆ ತಲುಪಿಸಿ ಬರೋಣ ಅಂತ ಹೇಳಿ ಕರೀತಾರೆ. ಆಗ ಪುಷ್ಕಳಾದೇವಿ ಹೇಳ್ತಾರೆ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಸ್ವಾಮಿಯ ಜೊತೆ ಸೇವೆಯನ್ನು ಮಾಡ್ತಾ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ವಯಸ್ಸಿಗೆ ಬಂದಂತಹ ಮಗಳನ್ನು ಇಲ್ಲೇ ಬಿಟ್ಟು ಹೇಗೆ ಹೋಗುವುದು ಅಂತ ಯೋಚನೆ ಮಾಡುವಾಗ ಅಲ್ಲಿದ್ದಂತಹ ಊರಿನ ಜನಗಳೂ ಕೂಡ ಈ ಅರಣ್ಯದಲ್ಲಿ ಹೆಣ್ಣು ಮಗುವನ್ನು ಕರೆದುಕೊಂಡು ಹೋಗುವುದು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಪಿ ಅವರೊಬ್ಬರೇ ಹೋಗಿ ರಾಜರಿಗೆ ರೇಷ್ಮೆ ಬಟ್ಟೆಯನ್ನು ತಲುಪಿಸಿ ಬರ್ತಾ ಇರ್ತಾರೆ. ಬರಬೇಕಾದ್ರೆ ಒಂದು ಬೃಹದಾಕಾರವಾದಂತಹ ಆನೆ ಇವರನ್ನು ಓಡಿಸಿಕೊಂಡು ಬರ್ತಾ ಇರುತ್ತೆ. ಆಗ ಅವರು ಅಯ್ಯಪ್ಪ ಸ್ವಾಮಿಯನ್ನು ನೆನೆಸ್ಕೊಂಡು ನನ್ನನ್ನು ಕಾಪಾಡುವಂತ ಓಡ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಂತೆಯೇ ಒಬ್ಬ ಅಂದವಾದಂತಹ ಯುವಕ ಬಂದು ಕ್ಷಣಾರ್ಥದಲ್ಲೇ ಆನೆಯಿಂದ ಅವರನ್ನು ರಕ್ಷಣೆ ಮಾಡ್ತಾರೆ. ಇದರಿಂದ ಬಹಳ ಸಂತೋಷಗೊಂಡು ಅವರ ಬಳಿ ಇರತಕ್ಕಂತಹ ಬಟ್ಟೆಯನ್ನು ಸ್ವಾಮಿಗೆ ಕೊಡ್ತಾರೆ. ಅದನ್ನು ಧರಿಸಿದಂತಹ ಸ್ವಾಮಿ ನಾನು ಹೇಗಿದ್ದೀನಿ ಅಂತ ಕೇಳ್ತಾರೆ. ಓ, ನೀವು ಮದುಮಗನ ಹಾಗೆ ಕಾಣ್ತಾ ಇದ್ದೀರಾ ಅಂತ ಹೇಳಿ ಹೊಗಳ್ತಾರೆ. ಹೌದಾ, ಹಾಗಾದರೆ ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ಈತನು ಆಶ್ಚರ್ಯಗೊಂಡು ನನಗೆ ಮಗಳಿರುವಂತಹ ವಿಷಯ ಈ ಹುಡುಗನಿಗೆ ಹೇಗೆ ಗೊತ್ತಾಯಿತು, ನಿಮಗೆ ಹೇಗೆ ಗೊತ್ತು ಅಂತ ಕೇಳ್ತಾರೆ. ಸ್ವಾಮಿ ಮುಗುಳ್ನಗತ್ತ ನಾನು ಪುರೋಹಿತರ ಥರ ಮಾತಾಡ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ. ಅದೇ ರೀತಿಯಲ್ಲಿ ಪುರೋಹಿತರಿಗೆ ಮತ್ತು ರಾಜರಿಗೆ ಇಬ್ಬರಿಗೂ ಕೂಡ ಕನಸಿನಲ್ಲಿ ಶಾಸ್ತಾ ಪ್ರತ್ಯಕ್ಷವಾಗಿ ಸೌರಾಷ್ಟ್ರದಿಂದ ಬಂದಂತಹ ವ್ಯಾಪಾರಿಯ ಮಗಳಾದಂತಹ ಪುಷ್ಕಳಾದೇವಿಯನ್ನು ನಾನು ಇಷ್ಟಪಡ್ತಾ ಇದ್ದೀನಿ, ನನಗೂ ಮತ್ತು ಪುಷ್ಕಳಾದೇವಿಗೆ ವಿವಾಹವನ್ನು ಮಾಡಿ ನಾನು ಅವಳನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾರೆ. ಮರುದಿನ 3 ಜನ ಅಂದರೆ ಅವ್ರ ತಂದೆ, ರಾಜ ಮತ್ತು ಪುರೋಹಿತರು 3 ಜನ ಬಾಗಿಲನ್ನು ತೆಗೆದು ನೋಡಿದಾಗ ಶಾಸ್ತಾ ವಿಗ್ರಹದ ಪಕ್ಕ ಪುಷ್ಕಳಾದೇವಿಯೂ ಸಹ ವಿಗ್ರಹವಾಗಿ ಎಡಗಡೆ ಇರತಕ್ಕಂಥದ್ದು ಎಲ್ಲರೂ ಕೂಡ ನೋಡ್ತಾರೆ. ಹಾಗಾದರೆ ಸ್ವಾಮಿ ಪುಷ್ಕಳಾದೇವಿಯನ್ನು ಮದುವೆ ಆಗೋದ್ರಾ ಅಂದರೆ ಅಲ್ಲ, ಶಾಸ್ತಾ ಅನ್ನುವಂತಹ ಶಕ್ತಿಯ ಜೊತೆ ಪುಷ್ಕಳಾದೇವಿ ಅನ್ನುವಂತಹ ಶಕ್ತಿ ಅಸೋಸಿಯೇಟ್ ಆಗಿ ಅಲ್ಲಿದ್ದು ಪ್ರತಿಯೊಬ್ಬರ ಕೋರಿಕೆಯನ್ನು ತೀರಿಸುವಂತಹ ದೈವ. ಸ್ವಾಮಿ ಇಲ್ಲಿ ಪುಷ್ಕಳಾದೇವಿಯನ್ನು ವಿವಾಹವಾಗಲಿಲ್ಲ ಅನ್ನೋದಕ್ಕೆ ಕಾರಣ ಇದೆ. ಇಲ್ಲಿ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ತಿರುಕಲ್ಯಾಣ ಅಥವಾ ತ್ರಿಕಲ್ಯಾಣ ಅಂತ ಮಾಡ್ತಾರೆ. ಈ ಕಲ್ಯಾಣಕ್ಕಾಗಿ ಬೇರೆ ಮಂಟಪವೇ ಇದೆ. ಆ ಮಂಟಪದ ಬಳಿ ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಶಿಲಾ ವಿಗ್ರಹಗಳು ನಾವು ನೋಡಬಹುದು. ಈ ತಿರುಕಲ್ಯಾಣಕ್ಕೆ ಮದುವೆ ಆಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳು ಹಾಗೆ ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಕೂಡ ಹೆಚ್ಚಾಗಿ ಭಾಗವಹಿಸ್ತಾರೆ. ಇಲ್ಲಿ ಕಲ್ಯಾಣೋತ್ಸವ 11 ದಿನಗಳು ನಡೆಯಲಿದ್ದು ಕೊನೆಯ ದಿನ ಅಂದರೆ 11ನೇ ದಿನ ಅವರಿಗೆ ವಿವಾಹ ಮಾಡಲು ಅವರನ್ನು ತಂದು ಇಟ್ಟ ತಕ್ಷಣ ಪುರೋಹಿತರು ಅಯ್ಯೋ ಈ ಹುಡುಗಿ ಋತುಮತಿಯಾಗಿದ್ದಾಳೆ, ಹಾಗಾಗಿ ವಿವಾಹ ರದ್ದು, ಮುಂದಿನ ವರ್ಷ ವಿವಾಹವನ್ನು ಮಾಡ್ತೀವಿ ಅಂತ ಹೇಳಿ ಹೊರಟೋಗ್ತಾರೆ. ಇದೇ ರೀತಿಯಾಗಿ ಪ್ರತಿ ವರ್ಷ ನಡೀತಾ ಇರುತ್ತೆ. ಹಾಗಾಗಿ ಆರ್ಯಂಕಾವು ದೇವಾಲಯದಲ್ಲಿ ಸ್ವಾಮಿ
ಬ್ರಹ್ಮಚಾರಿಯಾಗೇ ಉಳಿದಿರ್ತಾರೆ. ಈ ಕ್ಷೇತ್ರವನ್ನು ದರ್ಶನ ಮಾಡುವುದರಿಂದ ಸಣ್ಣ ಮಕ್ಕಳು ಬುದ್ಧಿಹೀನರಾಗಿದ್ದರೆ ಅವರ ಬಗ್ಗೆ ಇಲ್ಲಿ ಬಂದು ಬೇಡ್ಕೊಂಡ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಹಾಗೆ ಇಲ್ಲಿ ತಿರುಕಲ್ಯಾಣಕ್ಕೆ ಮದುವೆಯಾಗದಂತಹ ಹೆಣ್ಣು ಮಕ್ಕಳು ಭಾಗವಹಿಸಿದರೆ ಯೋಗ್ಯನಾದಂತಹ ವರನೂ ಸಿಗ್ತಾರೆ. ಹಾಗೆ 1 ವರ್ಷದಲ್ಲಿ ಅವರಿಗೆ ವಿವಾಹವೂ ಕೂಡ ಆಗುತ್ತೆ ಅಂತ ನಂಬಿಕೆ ಇದೆ. ಏನೇ ಆಗಲಿ ಆ ಅಯ್ಯಪ್ಪ ಸ್ವಾಮಿ ಎಲ್ಲರನ್ನೂ ಕೂಡ ಕೈ ಹಿಡಿದು ಕಾಪಾಡ್ತಾರೆ. ನನ್ನ ಮನಸ್ಸಾಳುವ ಅರಸನೇ ಶರಣಮಯ್ಯಪ್ಪ, ಆರ್ಯಂಗಾವು ಅಯ್ಯಾವೇ ಶರಣಮಯ್ಯಪ್ಪ.